ಈಗ ಚರಣ್ ಅವರೇ, ಪ್ರಧಾನಮಂತ್ರಿಗಳಿಗೆ ಲೋಕಸಭೆಯಲ್ಲಿ ವಿಪಕ್ಷಗಳ ಮಹಿಳಾ ಸದಸ್ಯರುಗಳಿಂದ ಥ್ರೆಟ್ ಇದೆ ಅಂತ ಮನಗಂಡಂಥ ಓಂ ಬಿರ್ಲಾ ಅವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಗಳಿಗೆ ಮಾತಾಡೋಕ್ಕೆ ಬಿಡಲಿಲ್ಲ. ಅದು ಜನಸಾಮಾನ್ಯರಾದ ನಾವು ಅದನ್ನು ಒಂದು ಅವಮಾನದ ದೃಷ್ಟಿಯಲ್ಲಿ ನೋಡ್ತೀವಿ ಸರ್. ಒಂದು ಓಂ ಬಿರ್ಲಾ ಅವರು ಸ್ಪಷ್ಟಪಡಿಸ್ಬೇಕು ಯಾರಿಂದ ಥ್ರೆಟ್ ಇತ್ತು ಅಂತ. ಆ್ಯಂಡ್ ಅದು ಪ್ರಧಾನಿಗಳಿಗಾಗಲಿ ಅಥವಾ ಅಲ್ಲಿರುವಂಥ ಯಾವುದೇ ಸದಸ್ಯನ ಮೇಲೆ ಹಲ್ಲೆ ಮಾಡುವಂಥದ್ದು ಇಟ್ಸ್ ಅ ಕ್ರಿಮಿನಲ್ ಅಫೆನ್ಸ್. ಸೊ ಇಂತಹ ಸಂದರ್ಭದಲ್ಲಿ ಒಂದು ಯು ಶುಡ್ ಟೇಕ್ ಪ್ರಾಪರ್ ಆ್ಯಕ್ಷನ್ಸ್, ಅದರ್ವೈಸ್ ಯು ಶುಡ್ ಹೆಸರುಗಳನ್ನು ಹೇಳಬೇಕು. ಎರಡೂ ಇಲ್ಲದೆ ಲೋಕಸಭೆಯಲ್ಲಿ ಭಾಷಣ ಮಾಡಿಸದೆ ರಾಜ್ಯಸಭೆಯಲ್ಲಿ ಭಾಷಣ ಮಾಡಿಸ್ತಾರೆ ಅಂದರೆ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರುವ ನಾವು ಮತದಾರರಿಗೆ ಅವಮಾನ ಮಾಡ್ದಂಗಲ್ವಾ ಚರಣ್ ಅವರೇ? ಮೇಡಮ್, ಮೊದಲನೇದಾಗಿ ಹೇಳ್ತೀನಿ, ಅವ್ರ ಪ್ಲಾನ್ ಏನಿತ್ತು ಅನ್ನೋ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಹೋಗಿದ್ರು ಅನ್ನೋದು ಓಂ ಬಿರ್ಲಾ ಅವ್ರಿಗೆ ಅರ್ಥ ಆಗಿರೋದು. ಹೆಣ್ಣು ಮಕ್ಕಳು ಸಂಸದರನ್ನ ಯಾರವರು ಅದನ್ನು ಓಂ ಬಿರ್ಲಾ ಅವರೇ ಓಪನ್ ಮಾಡ್ತಾರೆ, ಮಾಡಬೇಕು. ಸಂಸತ್ತಿಗೆ ಬಿಟ್ಟಂತ ವಿಚಾರ. ಅವರು ಉದ್ದೇಶ ಏನಿತ್ತು, ಅವ್ರ ಉದ್ದೇಶ ಅವ್ರ ಉದ್ದೇಶ ಏನಿತ್ತು, ಅಕಸ್ಮಾತ್ ಒಂದ್ ನಿಮಿಷ ಮೇಡಮ್, ಅಕಸ್ಮಾತ್ ನಡೆದ್ರೆ ಸಂಸತ್ನೊಳಗಡೆ ಅದೊಂದು ಕಪ್ಪು ಚುಕ್ಕಿ ಆಗ್ತದೆ ಭಾರತ. ಆಕ್ಷನ್ ಶುಡ್ ಬಿ ಟೇಕನ್ ಅಲ್ಲ, ಆಗ್ಬಾರ್ದಲ್ವಾ? ಆ ಕಾರಣಕ್ಕೆ ಇದ್ದಂತ ಸಮಯ ಕಡಿಮೆ, 4 ಸಂಜೆಯಲ್ಲಿ ಆಗಿರ್ತಕ್ಕಂಥ ಇನ್ನೇನು ಬರಬೇಕಾಗಿತ್ತು ಪ್ರಧಾನಿಗಳು, ಅದನ್ನೇ ಆಕ್ಷನ್ ಮುಂದಕ್ಕೆ ಹಾಕಿದ್ದಾರೆ. ಪ್ರಧಾನಮಂತ್ರಿ ಮೋಸ್ಟ್ ಪ್ರಾಬಲಿ ಇವ್ರು ಗಲಾಟೆ ಏನಕ್ಕೆ ದೇಶದ ಪ್ರಧಾನಿಗಳ ಮೇಲೆ ಹಲ್ಲೆ ನಡೆಸುವಂತಹ ದೊಡ್ಡ ಷಡ್ಯಂತ್ರದ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಇರೋದು. ನೋಡಿ ಮೇಡಮ್, ಒಂದು ನೆರೇಟಿವ್ ಸೃಷ್ಟಿ ಮಾಡ್ಕೊಂಡು ಹೋಗಿ ಒಂದು ನೆರೇಟಿವ್ ಸೃಷ್ಟಿ ಮಾಡ್ಕೊಂಡು ಹೋಗಿ ಸಂಸತ್ನ ಸಮಯವನ್ನು ಹಾಳು ಮಾಡೋದಿದೆಯಲ್ಲ, ಇದು ಯಾರು ಒಪ್ಪಂತದ್ದಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಅದನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಉದ್ದೇಶ ಏನಿತ್ತು? ಪುಸ್ತಕದ ಬಗ್ಗೆ ಚರ್ಚೆ ಮಾಡೋದು, ಪುಸ್ತಕದ ಬಗ್ಗೆ ಚರ್ಚೆ ಮಾಡೋದು. ನನಗೆ ಬೇಕಾಗಿರೋದು ನಮ್ಮ ದೇಶದ ಪ್ರಧಾನಿಗಳ ಮೇಲೆ ಹಲ್ಲೆಗೆ ಯತ್ನ ನಡೆದಿತ್ತು ಅನ್ನೋ ವಿಚಾರದಲ್ಲಿ ಲೋಕಸಭೆಯಲ್ಲಿ ಮಾತಾಡಕ್ಕೆ ಬಿಡ್ಲಿಲ್ಲ ನಮ್ಮ ಪ್ರಧಾನಿಗಳನ್ನ. ಎನ್ಕ್ವೈರಿ ಆಗುತ್ತಲ್ಲ ಪ್ರಧಾನಿಗಳನ್ನು ಮಾತಾಡಕ್ಕೆ ಬಿಡ್ಲಿಲ್ಲ. ಏನೇ ಇರಬಹುದು, ಲೋಕಸಭೆಯ ಕಸ್ಟೋಡಿಯನ್ ಯಾರು? ಒಬ್ರಿಗೊಬ್ರು ಹಲ್ಲೆ ಮಾಡಿ ಅಂತಲ್ಲ. ಹೂ ಇಸ್ ದ ಕಸ್ಟೋಡಿಯನ್ ಆಫ್ ಲೋಕಸಭಾ? ಹೂ ಇಸ್ ದ ಕಸ್ಟೋಡಿಯನ್ ಆಫ್ ಲೋಕಸಭಾ? ಸ್ಪೀಕರ್ ತೀರ್ಮಾನ ತಗೊಂಡ್ರು. ಸ್ಪೀಕರ್ ಏನು ಹೇಳಿಲ್ವಲ್ಲ, ಹೇಳ್ತಾರಲ್ಲ, ಏನಿದೆಯೋ ಅದನ್ನ ಹೇಳ್ತಾರೆ. ಚರ್ಚೆ ಏನಾಗಬೇಕಾಗಿತ್ತು ಮೇಡಮ್, ಸಂಸತ್ನಲ್ಲಿ ಚರ್ಚೆ ಏನಾಗಬೇಕಾಗಿತ್ತು? ಇವ್ರು ತಗೊಂಡ್ಬಂದಿದ್ದ ಪುಸ್ತಕ, ಅದಕ್ಕೆ ಬಿಜೆಪಿ ಕಾಂಗ್ರೆಸ್ ಅವರು ಹೇಳ್ತಾ ಇರೋದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಧೈರ್ಯ ಇಲ್ಲದೆ ಸ್ಪೀಕರ್ ಮುಖಾಂತರ ಲೋಕಸಭೆಯಲ್ಲಿ ಮಾತಾಡೋದನ್ನ ತಪ್ಪಿಸಿಕೊಂಡು ಪ್ರಧಾನಿಗಳು. ಯಾವ್ದದು ಜ್ವಲಂತ ಸಮಸ್ಯೆ? ಯಾವ್ದದು ಸಮಸ್ಯೆ ಗೊತ್ತಾಗಬೇಕು ಜನಕ್ಕೆ. ಯಾವ್ದದು ಸಮಸ್ಯೆ? ರಾಹುಲ್ ಗಾಂಧಿ ಅವರು ಯಾರನ್ನೋ ಗದ್ದಾರ್ ಅಂದಿದ್ದು 2 ಕೋಟಿ ಉದ್ಯೋಗ ಚರ್ಚೆ ಮಾಡ್ಲಿ, ಇವ್ರು ಹೇಳಿದ್ರಲ್ಲ 2 ಕೋಟಿ ಉದ್ಯೋಗ ಚರ್ಚೆ ಮಾಡ್ಲಿ, ರೈತರ ದ್ವಿಗುಣ ಆದಾಯ ಚರ್ಚೆ ಮಾಡ್ಲಿ, ಯಾರು ಬೇಡ ಅಂದ್ರು? ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಪಬ್ಲಿಷ್ ಆಗದಿರೋ ಒಂದು ಪುಸ್ತಕ ತಗೊಂಡ್ಬಂದು ಚರ್ಚೆ, ಯಾಕಂದ್ರೆ ಒಂದು ಸದನಕ್ಕೆ, ಒಂದು ವಿಧಾನಸಭೆಗೆ ಒಂದು ರೂಲ್ ಇದೆ, ಯಾವ್ದನ್ನ ಮಾತಾಡ್ಬೇಕು, ಯಾವ್ದನ್ನ ನಾನೋಗಿ ಏನಂದ್ರೆ ಅದು ಮಾತಾಡ್ಲಿಕ್ಕೆ ಬರಲ್ಲ. ಐ ಹ್ಯಾವ್ ಟು ಟೇಕ್ ಎ ಪರ್ಮಿಷನ್ ಫ್ರಮ್ ದ ಕಸ್ಟೋಡಿಯನ್ ಆಫ್ ದ ಹಾಲ್, ಸ್ಪೀಕರ್ ಇಂದ. ಅವ್ರು ಹೇಳಿದ್ದಾರೆ ಅಷ್ಟಕ್ಕೆ ಗಲಾಟೆ ಮಾಡ್ತಾರೆ. ಏನಿದ್ರ ಅರ್ಥ ಏನು? ಒಂದ್ ನಿಮಿಷ. ಇವತ್ತು ಪ್ರಧಾನಿಗಳು ಮಾತಾಡಿದ್ರು, ಯಾವ ವಿಚಾರದ ಬಗ್ಗೆ ಮಾತಾಡಿದ್ರು? ನೆಹರು ಅವರ ಆಡಳಿತದ ಬಗ್ಗೆ ಮಾತಾಡಿದ್ರು. ಯಾವ ರೀತಿ ಗುಜರಾತ್ನ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಕದ್ದಿದ್ದಾರೆ ಇವರು ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಜನಸಾಮಾನ್ಯರಿಗೆ ಕಾಡ್ತಾ ಇರುವಂತ ಅತ್ಯಂತ ಜ್ವಲಂತ ಸಮಸ್ಯೆ ಅದು. ಹೆಂಗಂತೂ ಗಾಂಧಿ ಹೆಸರು ರಾಹುಲ್ ಗಾಂಧಿಗೆ, ಪ್ರಿಯಾಂಕಾ ಗಾಂಧಿಗೆ ಅನ್ನೋದು ತುಂಬಾ ದೊಡ್ಡ ಜ್ವಲಂತ ಸಮಸ್ಯೆ. ಆಮೇಲೆ ಇನ್ನೊಂದೇನು, ಹೌದು, ಮತ್ತೊಂದೇನು ಅಂತಂದರೆ ನನ್ನನ್ನ ಸಮಾಧಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈ ದೇಶದ ಪ್ರಧಾನಿಯನ್ನು ಯಾರಾದ್ರೂ ಸಮಾಧಿ ಮಾಡೋದಕ್ಕೆ ಹೇಳ್ದವ್ರು, ಘೋಷಣೆ ಕೂಗ್ದವ್ರು ಯಾರು? ಮೋದಿ ತರ ಕಬರ್ ಕುದಿಯಾಗಿ ಅಂತ ಘೋಷಣೆ ಕೂಗ್ದವ್ರು ಯಾರು? ಅವ್ರಿಗೆ ಸಪೋರ್ಟ್ ಮಾಡಿದವ್ರು ಯಾರು? ಇದೇ ಮಾತನ್ನ ನಾವು ರಾಹುಲ್ ಗಾಂಧಿ ಹೇಳಿದ್ರೆ ಸುಮ್ಮನೆ ಬಿಡ್ತೀರಾ? ಇದೇ ಮಾತನ್ನ ನಾವು ರಾಹುಲ್ ಗಾಂಧಿ ಹೇಳಿದ್ರೆ ಸುಮ್ಮನೆ ಬಿಡ್ತೀರಾ? ಇದೇ ಮಾತನ್ನ ನಾವು ರಾಹುಲ್ ಗಾಂಧಿ ಹೇಳಿದ್ರೆ ಬೀದಿಗಿಳಿತೀರಾ? ಬೀದಿಗಿಳಿದು ಹೋರಾಟ ಮಾಡ್ತೀರಾ? ಅವ್ರಿಗೆ ಅನ್ಬಾರ್ದೆಲ್ಲ ಅಂತ ಅನ್ಸ್ಕೊಂಡಾಗಿ ಮತ್ತೆ ಅದನ್ನೇ ಹೇಳ್ತಾ ಇರೋದು ನಾನು. ಏನು ಉಳಿದಿಲ್ಲ. ನೀವು ಪ್ರಪಂಚದಲ್ಲಿ ಸೌದಾಗರ್, ಚೌಕಿದಾರ್, ಚೋರೆ, ಮೋದಿ ತರ ಕಬರ್ ಕುದಿಯಾಗಿ ಈ ಪದಗಳನ್ನ ಪ್ರಧಾನಮಂತ್ರಿ ಮೇಲೆ ಬಳಸಬಹುದಾ?
बहुत का सौदागर ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಲಿ. ಏನು ಉತ್ತರ ಕೊಟ್ರು ಪ್ರಧಾನಿಗಳು? ನೀವು ಯಾವ ಸಮಸ್ಯೆ ಮುಂದೆ ಇಟ್ರಿ? ಪುಸ್ತಕ ತಗೊಂಡ್ಬಂದ್ರಿ, ಪುಸ್ತಕ ತಗೊಂಡ್ಬಂದ್ರಿ, ಆ ಪುಸ್ತಕ ಪ್ರಿಂಟ್ ಆಗಿದ್ಯಾ? ಪ್ರಿಂಟ್ ಆಗಕ್ಕೆ ಯಾರು ಬಿಟ್ಟಿಲ್ಲ. ಅದಕ್ಕೇನು ಕಾನೂನು ಯಾರು ತಂದವರು? 1923 ಅಫಿಷಿಯಲ್ಸ್ ಸೀಕ್ರೆಟ್ ಆಕ್ಟ್. ನಿಮಗೆ ಆ ಭಯ ಆ ಇದ್ದಾಗ ಕಾನೂನು ಮಾತ್ರ ಏನಿದೆ ತಾನೇ ನೀವು ಬುಕ್ ಮೇಡಮ್? ಪಬ್ಲಿಷ್ ಇಲ್ಲ ಇಲ್ಲ ಇಲ್ಲ, ಇವಾಗ 1900 ಕಾನೂನುಗಳ ಆಶ್ರಯದಲ್ಲಿ ಸತ್ಯವನ್ನ ದಯವಿಟ್ಟು ಮರೆಮಾಚಕ್ಕಾಗಲ್ಲ. ಮೋದಿ ಅವರು ಮಾಡಿದ ಕಾನೂನಲ್ಲ. ಈಗ 1962ರಲ್ಲಿ ಅಂಡರ್ಸನ್ ಪುಸ್ತಕ ಬರೀತಾರೆ. 50 ವರ್ಷ ತಡೆದಿಟ್ಕೊಂಡಿದ್ರು ಕಾಂಗ್ರೆಸ್ನವರು. ಯಾಕೆ ಬಿಡ್ಲಿಲ್ಲ ಪುಸ್ತಕ? ಅದು ಸೇನಾ ಯಾಕೆ ಬಿಡ್ಲಿಲ್ಲ? ಸೇನಾ ಮುಖ್ಯಸ್ಥರಾಗಿದ್ದವರು, ಕೆಲಸ ಮಾಡಿದಂತ ಅಧಿಕಾರಿಗಳು ಹೇಳಿ ಎಷ್ಟು ಪುಸ್ತಕಗಳು ಬರೆದಿದ್ದಾರೆ, ಎಷ್ಟು ಅದೆಲ್ಲ ಅನಲೈಸ್ ಆಗ್ಬೇಕಲ್ಲ ಆಗಿದಾವೆ ಮೇಡಮ್, ಅನಲೈಸ್ ಈ ಆಗ್ಬೇಕಲ್ಲ. ಪುಸ್ತಕವನ್ನ ತಡೆದವ್ರು ಯಾರು? ಈಗ Ministry ನೀವ್ of ಹೇಳ್ತಾ Defense. ಇದ್ದೀರಿ ಸಂಸತ್ತಿನ 341, 352, 353 ನಿಯಮಗಳ ಪ್ರಕಾರ ಹೌದು, ಸರ್ಕಾರದಿಂದ ಅನುಮತಿ ಪಡೆಯದ ಪುಸ್ತಕ ಯಾವುದೇ ಪುಸ್ತಕಗಳನ್ನ ಸದನದ ಒಳಗಡೆ ಇಡುವಂತಿಲ್ಲ. ಮುಗೀತು. ಕರೆಕ್ಟ್, ಕ್ಲಿಯರ್. ಆದರೆ ಹಾ, ಈ ಪುಸ್ತಕದ ವಿಚಾರದಲ್ಲಿ ಮುದ್ರಣಕ್ಕೆ ಅನುಮತಿ ಕೊಡದೇ ಇರೋದು ಯಾರು? ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಸರ್ಕಾರ. ಹೌದು, ಕಾನೂನಾಗಿದೆ. ಮುದ್ರಣಕ್ಕೂ ಅವಕಾಶ ಕೊಡದೆ ಆ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೂ ನಿಯಮಗಳ ಪುಸ್ತಕ ಎವಾಲ್ಯೂಯೇಷನ್ ಆಗದೆ ಪುಸ್ತಕ ಎವಾಲ್ಯೂಯೇಷನ್ ಆಗಿ ಮುದ್ರಣಕ್ಕೆ ಏನ್ ಕೊಡ್ತೀರಾ? ಭಯನ ನಿಮ್ಗೆ ಏನು ಹೊರಗಡೆ ಬರ್ಬೋದು? ಏನಿಲ್ಲ, ಏನಿದೆ ಅದರಲ್ಲಿ? ಏನಿಲ್ಲ ಬರ್ದಿಲ್ಲ. ಏನ್ ಬರ್ದಿದ್ದಾರೆ? ಒಂದೇ ಪದ ಇಟ್ಕೊಂಡು ಇವತ್ತು ಚರ್ಚೆ ಆಗ್ತಾ ಇದೆ ದೇಶದಲ್ಲಿ. ಜೋ ಉಚಿತಿಯ ಓಕರು. ಅಷ್ಟೇ. ಏನಿದೆ? ಏನು ಈ ದೇಶದ ಸೈನಿಕರಿಗೆ ನೀವೇನ್ ಬೇಕೋ ಡಿಸಿಷನ್ ತಗೊಳ್ಳಿ, ನಿಮ್ ಜೊತೆ ನಾವ್ ಇರ್ತೀವಿ ಅಂತ ಪ್ರಧಾನಮಂತ್ರಿಗಳು ಹೇಳಿತ್ತಪ್ಪ. ರಾಹುಲ್ ಗಾಂಧಿ ಅವರು ಈ ವಿಷಯ ಪ್ರಸ್ತಾಪ ಮಾಡಿರೋದ್ರಿಂದ ದೇಶದ ಜನರಲ್ಲಿ ಒಂದು ಅನುಮಾನ ಏನ್ ತಪ್ಪಿದೆ ಅಂತ ಅವ್ರು ಹೇಳ್ಬೇಕಲ್ಲ. ನೀವು ಎಷ್ಟು ವಿಷಯವನ್ನ ಮುಚ್ಚಿಡ್ತೀರೋ ಅಷ್ಟು ಪುಸ್ತಕ ಇವ್ಯಾಲ್ಯೂಯೇಷನ್ ಆಗ್ಬೇಕು. ಪುಸ್ತಕ ಇವ್ಯಾಲ್ಯೂಯೇಷನ್ ಆಗ್ಬೇಕು. MOD ಇಂದ ಕ್ಲಿಯರೆನ್ಸ್ ತಗೋಬೇಕು, ಪ್ರಿಂಟ್ ಆಗುತ್ತೆ. ಪುಸ್ತಕ ಪಬ್ಲಿಷ್ ಮಾಡೋದಕ್ಕೆ ಬರುತ್ತೆ. ಅನುಮತಿ ಕೊಡಿ. ಇವತ್ತೆಲ್ಲ ನಾಳೆ ಬರುತ್ತಲ್ಲ. ಓದ್ತಾರೆ. ಇವತ್ತೆಲ್ಲ ನಾಳೆ ಬರುತ್ತಲ್ಲ. ಸೇನಾ ಮುಖ್ಯಸ್ಥ ಒಂದು ದೇಶದ ಪ್ರಧಾನಿಯ ಬಗ್ಗೆ, ದೇಶದ ಭದ್ರತೆಯ ಬಗ್ಗೆ ಮತ್ತು ಆಳುವ ಸರ್ಕಾರಗಳ ಬಗ್ಗೆ ನಿಕೃಷ್ಟವಾಗಿ ಬರೆಯಕ್ಕೆ ಸಾಧ್ಯ ಇಲ್ಲ.